ಕರ್ನಾಟಕದ ಯಾವ ನಿವೇಶನಗಳು ಯುನೆಸ್ಕೋ ಸೈಟ್ಗೆ ಸೇರಿಲ್ಲ? ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಹಳೇಬೀಡು, ಆಪ್ಷನ್ ಸಿ ಪಶ್ಚಿಮಘಟ್ಟ, ಆಪ್ಷನ್ ಡಿ ಶ್ರೀರಂಗಪಟ್ಟಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀರಂಗಪಟ್ಟಣ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಪ್ರಸ್ತುತ ರಾಜ್ಯಗಳ ಸಂಖ್ಯೆಗಳು. ಆಪ್ಷನ್ ಎ 31, ಆಪ್ಷನ್ ಬಿ 28, ಆಪ್ಷನ್ ಸಿ 29, ಆಪ್ಷನ್ ಡಿ 8. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 28. ಮೂರನೇ ಪ್ರಶ್ನೆ, ಸೂರ್ಯನಿಗೆ ಹತ್ತಿರದ ಗ್ರಹಗಳು. ಆಪ್ಷನ್ ಎ ಬುಧ, ಶುಕ್ರ, ಭೂಮಿ, ಗುರು, ಆಪ್ಷನ್ ಬಿ ಬುಧ, ಶುಕ್ರ, ಭೂಮಿ, ಮಂಗಳ, ಆಪ್ಷನ್ ಸಿ ಬುಧ, ಮಂಗಳ, ಶುಕ್ರ, ಭೂಮಿ, ಆಪ್ಷನ್ ಡಿ ಬುಧ, ಭೂಮಿ, ಶುಕ್ರ ಮತ್ತು ಗುರು. ಇದಕ್ಕೆ ಸರಿಯಾದ ಉತ್ತರ ಬುಧ, ಆಪ್ಷನ್ ಬಿ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ. ನಾಲ್ಕನೇ ಪ್ರಶ್ನೆ, ಆಪರೇಷನ್ ಫ್ಲಡ್ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪ್ರವಾಹ ನಿಯಂತ್ರಣ, ಆಪ್ಷನ್ ಬಿ ತೈಲೋತ್ಪಾದನೆ, ಆಪ್ಷನ್ ಸಿ ಕ್ಷೀರೋತ್ಪಾದನೆ, ಆಪ್ಷನ್ ಡಿ ನೀರಾವರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಷೀರೋತ್ಪಾದನೆ. ಐದನೇ ಪ್ರಶ್ನೆ, ಕೈಗಾ ಸ್ಥಾವರ ಒಂದು. ಆಪ್ಷನ್ ಎ ಜಲವಿದ್ಯುತ್ ಸ್ಥಾವರ, ಆಪ್ಷನ್ ಬಿ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ, ಆಪ್ಷನ್ ಸಿ ಸೌರ ವಿದ್ಯುತ್ ಸ್ಥಾವರ, ಆಪ್ಷನ್ ಡಿ ಅಣುಶಕ್ತಿ ವಿದ್ಯುತ್ ಸ್ಥಾವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಣು ವಿದ್ಯುತ್ ಸ್ಥಾವರ. ನೆಕ್ಸ್ಟ್ ಕ್ವಶನ್. ಆರನೇ ಪ್ರಶ್ನೆ, ಪುರುಷರಿಗಿಂತ ಮಹಿಳೆಯರನ್ನು ಅಧಿಕ ಜನಸಂಖ್ಯೆ ಹೊಂದಿರುವ ರಾಜ್ಯ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಆಂಧ್ರ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ನೆಕ್ಸ್ಟ್ ಪ್ರಶ್ನೆ, ಈಕ್ವಿನಾಕ್ಸ್ ದಿನ ಎಂದರೆ? ಆಪ್ಷನ್ ಎ ಭಾರತದಲ್ಲಿ ಹಗಲು ಮತ್ತು ರಾತ್ರಿಗಳು ಸಮವಾಗಿರುತ್ತವೆ, ಆಪ್ಷನ್ ಬಿ ಪ್ರಪಂಚದಲ್ಲಿ ಹಗಲು ಮತ್ತು ರಾತ್ರಿಗಳು ಸಮನಾಗಿರುತ್ತವೆ, ಆಪ್ಷನ್ ಸಿ ಭಾರತದಲ್ಲಿ ಹಗಲು ರಾತ್ರಿಗಿಂತ ಹೆಚ್ಚಾಗಿರುತ್ತದೆ, ಪ್ರಪಂಚದಲ್ಲಿ ರಾತ್ರಿ ಹಗಲಿಗಿಂತ ಹೆಚ್ಚಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಪಂಚದಲ್ಲಿ ಹಗಲು ಮತ್ತು ರಾತ್ರಿಗಳು ಸಮನಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 8, ಭಾರತದ ಸಿಲಿಕಾನ್ ಕಣಿವೆ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಮುಂಬೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬೆಂಗಳೂರು. ಆಡಳಿತ ಪ್ರದೇಶ ಯಾವುದು? ಆಪ್ಷನ್ ಎ ದಾದ್ರಾ ಮತ್ತು ನಗರ ಹವೇಲಿ, ಆಪ್ಷನ್ ಬಿ ದಿಯು ಮತ್ತು ದಮನ್, ಆಪ್ಷನ್ ಸಿ ಪುದುಚೇರಿ, ಆಪ್ಷನ್ ಡಿ ಲಕ್ಷದ್ವೀಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷದ್ವೀಪ. ನೆಕ್ಸ್ಟ್ ಪ್ರಶ್ನೆ ನೋಡಿ. 10ನೇದು, ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಆಂಧ್ರಪ್ರದೇಶ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರಪ್ರದೇಶ. ಥ್ಯಾಂಕ್ ಯು.